ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ. ರಾಜ್ಯಗಳಿಗೆ ಜಿಎಸ್ಟಿ ಪರಿಹಾರ ವಿಸ್ತರಣೆ ವಿಚಾರವಿನ್ನೂ ನಿರ್ಧಾರವಾಗಿಲ್ಲ. ಈ ನಡುವೆ ಸಾಲದ ಪ್ರಮಾಣ ಕಡಿಮೆ ಮಾಡಿಕೊಂಡು ಆದಾಯ ಹೆಚ್ಚಿಸಿಕೊಳ್ಳಲು ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿದೆ. ಆದರೆ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಅಡಕತ್ತರಿಗೆ ಸಿಲುಕಿದೆ. ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ ಯಾವುದೇ ಶುಲ್ಕ ಹೆಚ್ಚಿಸಲಾಗದ ಹಾಗೂ ಸಬ್ಸಿಡಿ ಕಡಿತ ಮಾಡಲಾಗದ ಒತ್ತಡದಲ್ಲಿದೆ. ಈ ಕುರಿತ ಸಮಗ್ರ ವಿಶ್ಲೇಷಣಾ ವರದಿಗೆ ಇಂದಿನ ವಿಜಯವಾಣಿ ಮುಖಪುಟದ ವರದಿ ಓದಿ. ಶ್ರೀಲಂಕಾದಲ್ಲಿ ರಾಜಕೀಯ ಅರಾಜಕತೆ ಮುಂದುವರೆದಿದೆ. ನಾಗರಿಕರ ದಂಗೆಯಿಂದ ಕಂಗೆಟ್ಟಿರುವ ಶ್ರೀಲಂಕಾ ಅಧ್ಯಕ್ಷ ಗೊತಬಯ ರಾಜಪಕ್ಸ ಅಧಿಕೃತ ನಿವಾಸ ತೊರೆದು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದು, ಅಲ್ಲಿಂದಲೇ ಅಡುಗೆ ಅನಿಲ ವಿತರಣೆಗೆ ಆದೇಶ ಹೊರಡಿಸಿದ್ದಾರೆ. ಈ ನಡುವೆ ಶ್ರೀಲಂಕಾ ಅಧ್ಯಕ್ಷರ ನಿವಾಸದಲ್ಲಿ ಭಾರೀ ಸಂಪತ್ತು ಪತ್ತೆಯಾಗಿದೆ. ಅರಮನೆಯ ಆವರಣದಲ್ಲಿ ಅತಿ ಭದ್ರತೆಯಿದ್ದ ಬಂಕರ್ ಪತ್ತೆ ಮಾಡಿರುವುದಾಗಿಯೂ ತಿಳಿಸಿದ್ದಾರೆ. ದ್ವೀಪ ರಾಷ್ಟ್ರದ ಒಟ್ಟಾರೆ ಪರಿಸ್ಥಿತಿ ಹೇಗಿದೆ ಎಂಬ ಚಿತ್ರಣ ಇಂದಿನ ವಿಜಯವಾಣಿಯಲ್ಲಿದೆ. ಚಿಕ್ಕಬಳ್ಳಾಪುರ ಎಂದಾಕ್ಷಣ ನೆನಪಾಗುವುದು ದ್ರಾಕ್ಷಿ, ತರಕಾರಿ, ಹೂವಿನ ಬೆಳೆ. ಆದರೆ ಗುಡಿಬಂಡೆ ತಾಲೂಕಿನ ರೈತರೊಬ್ಬರು ಖರ್ಜೂರ ಬೆಳೆದು ಇತರರಿಗೆ ಮಾದರಿಯಾಗಿದ್ದಾರೆ. 4 ಎಕರೆ ಜಾಗದಲ್ಲಿ 260 ಸಸಿಗಳನ್ನು ಹಾಕಿದ್ದು, ಅದರಲ್ಲಿ ಸದ್ಯ ಕೆಲವು ಫಸಲು ಬಿಟ್ಟಿವೆ. ತೋಟದಲ್ಲೇ 1 ಕೆಜಿ ಖರ್ಜೂರವನ್ನ 250 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಈ ಕುರಿತ ವಿಶೇಷ ವರದಿ ವಿತ್ತವಾಣಿ ಪುಟದಲ್ಲಿದೆ. ಗೋವಾ ಕಾಂಗ್ರೆಸ್ನ 11 ಜನ ಶಾಸಕರ ಪೈಕಿ 10 ಜನ ಶಾಸಕರು ಬಿಜೆಪಿಯೊಂದಿಗೆ ವಿಲೀನವಾಗಲು ಸಿದ್ಧತೆ ನಡೆಸಿದ್ದಾರೆ ಎಂಬ ಸುದ್ದಿ ರಾಜ್ಯಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿದೆ. ಬಿಜೆಪಿ ವರಿಷ್ಠರು ಇವರ ಸೇರ್ಪಡೆಗೆ ಹಸಿರು ನಿಶಾನೆ ತೋರಿದ್ದಾರೆ ಎನ್ನಲಾಗಿದೆ. ವಿಧಾನಸಭೆ ಅಧಿವೇಶನ ಆರಂಭವಾಗುವ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ಭಾರೀ ಕುತೂಹಲ ಮೂಡಿಸಿದೆ. ಈ ಕುರಿತ ವಿಶೇಷ ವರದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ಎನ್ಡಿಎ ರಾಷ್ಟ್ರಪತಿ ಅಭ್ಯರ್ಥಿ ದ್ರೌಪದಿ ಮುರ್ಮು ಮತಯಾಚನೆಗಾಗಿ ಬೆಂಗಳೂರಿಗೆ ಆಗಮಿಸಿದ್ರು. ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿಯಾದರು. ಮುರ್ಮು ಸ್ವಾಗತಕ್ಕಾಗಿ ಬಿಜೆಪಿ ಭಾರೀ ಸಿದ್ಧತೆ ನಡೆಸಿತ್ತು. ಅಷ್ಟೇ ಅಲ್ಲ, ಅದ್ದೂರಿಯಾಗಿ ಅವರನ್ನ ಬರಮಾಡಿಕೊಳ್ಳಲಾಯಿತು. ರಾಜಧಾನಿಯಲ್ಲಿ ಅವರ ಕಾರ್ಯ ಚಟುವಟಿಕೆಗಳು ಏನಾಗಿದ್ವು ಎಂಬ ವಿವರಗಳಿಗೆ ಇಂದಿನ ದೇಶ ವಿದೇಶ ಪುಟ ನೋಡಿ. ಜನಸಂಖ್ಯೆ ಹೆಚ್ಚಳದಿಂದುಂಟಾಗುವ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜುಲೈ 11ರಂದು ವಿಶ್ವ ಜನಸಂಖ್ಯಾ ದಿನ ಆಚರಿಸಲಾಗುತ್ತೆ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಮಂಡಳಿಯು 1989ರ ಜುಲೈ 11ರಂದು ಮೊದಲ ಬಾರಿ ಈ ದಿನವನ್ನು ಆಚರಿಸಿತು. ಇಂದಿನವರೆಗೆ ಸಾಗಿ ಬಂದಂತಹ ಈ ಕಾರ್ಯಕ್ರಮದ ವಿಶೇಷತೆ ಹಾಗೂ ಇತಿಹಾಸದ ಬಗ್ಗೆ ಇಂದಿನ ಚಿಂತನ ಪುಟ ನೋಡಿ. ಮಹಾರಾಷ್ಟ್ರದ ಬಂಡರಾಪುರ ಸೇರಿ ದೇಶದಾದ್ಯಂತ ಸಡಗರ ಸಂಭ್ರಮದಿಂದ ಆಷಾಢ ಏಕಾದಶಿ ಆಚರಣೆ ನಡೆದಿದೆ. ವಿವಿಧ ಧಾರ್ಮಿಕ ಕ್ಷೇತ್ರಗಳ ಆಚರಣೆ ಹೇಗಿತ್ತು ಎಂಬುದನ್ನು ತಿಳಿಯುವುದಕ್ಕೆ ಇಂದಿನ ಸಮಸ್ತ ಕರ್ನಾಟಕ ಪುಟ ನೋಡಿ. ಬಾಲಿವುಡ್ನ ಹಲವು ಜನಪ್ರಿಯ ನಟಿಯರ ಪೈಕಿ ಪ್ರಿಯಾ ರಾಜವಂಶ್ ಸಹ ಒಬ್ರು. ಈಗ್ಯಾಕೆ ಮರೆತು ಹೋದ ನಟಿಯ ವಿಷಯ ಅಂದ್ರೆ ಅದಕ್ಕೂ ಕಾರಣ ಇದೆ. ಪ್ರಿಯಾ ರಾಜವಂಶ್ ಕುರಿತು ಬಾಲಿವುಡ್ನಲ್ಲೊಂದು ಬಯೋಪಿಕ್ ಆಗ್ತಾ ಇದೆ. ಪ್ರಿಯಾ ರಾಜವಂಶ್ ಅವರ ನಿಗೂಢ ಜೀವನವನ್ನ ತೆರೆಗೆ ತರ್ತಿದ್ದಾರೆ ಪ್ರದೀಪ್ ಸರ್ಕಾರ್. ಅಷ್ಟೇ ಅಲ್ಲ, ಪ್ರಿಯಾ ಪಾತ್ರಕ್ಕೆ ನಟಿ ಅಂತಿಮವಾಗಿದ್ದಾರೆ. ಈ ಕುರಿತ ಕುತೂಹಲಭರಿತ ವಿವರಗಳಿಗೆ ಇಂದಿನ ಉಲ್ಲಾಸ ಪುಟ ನೋಡಿ. ಇವಿಷ್ಟಿಗೆಲ್ಲ ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಪತ್ರಿಕೆ ಓದಿ.